ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಮತ್ತು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನನ್ನ ಮಗನ ಒಂದು ನಾಮಕರಣ ಅಂತಲೇ ಹೇಳ್ಬೋದು. ನಾಮಕರಣ ಅಂತಂದರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಹುಟ್ಟಿದ 12 ದಿವಸಕ್ಕೆ ಸೂತಕ ಕಡಿಯೋದು ಅಂತ ಮಾಡ್ತಾರೆ. ಸೊ ಆವಾಗ ಲಿಂಗಧಾರಣೆ ಮಾಡಬೇಕಂತೆ. ಸೊ ಇನ್ನೇನು ಲಿಂಗಧಾರಣೆ ಮಾಡಾದಮೇಲೆ ಇನ್ನೇನು ಆವಾಗಲೇ ಹೆಸರು ಇಟ್ಕೊಳ್ಳಿ ಅಂತ ನಮ್ಮನೇಲಿ ಹೇಳಿದ್ರು. ಸೊ ಅದರಿಂದ ಆವಾಗಲೇ ಹೆಸರಿಟ್ಬಿಡೋಣ, ಮತ್ತು ಇನ್ನೊಂದು ಸತಿ ಇನ್ನೊಂದುಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀವಿ. ಒಂದು ಹಂಗೆ ಹೋಮನೂ ಒಂದು ಮಾಡಿಸ್ಕೊಂಡ್ವಿ. ಹೋಮ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ಆದ್ದರಿಂದ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಯಾಕಂದರೆ ಸೀಮಂತನೂ ಕೂಡ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ವಲ್ಲ. ಸೊ ಅದರಿಂದ ಇದು ಮಾಡಲೇಬೇಕಂತೆ. ನಮ್ಮ ಕಡೆ ಕೇಳಿದ್ದಕ್ಕೆ ನಮ್ಮ ಹಸ್ಬೆಂಡ್ ಕಡೆ ಮಾಡಬೇಕು ಲಿಂಗಧಾರಣೆ ಅಂತ ಅಂದರು. ನಮ್ಮ ಕಡೆ ಇಲ್ಲ, ಇನ್ನೊಂದು 5 ತಿಂಗಳು ತುಂಬಿ 6 ತಿಂಗಳ ನಡೆಗೆ ತೊಟ್ಲು ಶಾಸ್ತ್ರ ಮಾಡ್ತಾರಲ್ಲ, ಆವಾಗ ಲಿಂಗಧಾರಣೆ ಎಲ್ಲ ಮಾಡ್ಕೊಳ್ಳೋದು. ಇವ್ರ ಕಡೆ 12 ದಿವಸಕ್ಕೇ ಸೂತಕ ಕಳೆಯೋದು ಅಂತ ಮಾಡ್ತಾರೆ, ಆವಾಗಲೇ ಮಾಡಬೇಕಂತೆ. ಸೊ ಅದರಿಂದ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತಲ್ವ. ನಮ್ಮ ಮನೆ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಯಾವುದು ಸಂಪ್ರದಾಯ ಬರುತ್ತೆ ಅದನ್ನು ನಾನು ಫಾಲೋ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅದನ್ನು ನಾನು ಮಾಡ್ತೀನಿ. ನಿಮ್ಮ ಕಡೆಯೂ ಈ ಥರ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಇವಾಗ ನನ್ನ ಮಗ ಹುಟ್ಟಿ ಜಸ್ಟ್ ಒಂದು 12 ಡೇಸ್ ಆಗಿದೆ ಅಷ್ಟೇ. ಅವನಿಗಿನ್ನೂ ಏನೂ ಗೊತ್ತಾಗೋದಿಲ್ಲ. ಆವಾಗಲೇ ಈ ಲಿಂಗಧಾರಣೆ ಮಾಡೋದು ಅಂದರೆ ಲಿಂಗಾಯತರ ಕಡೆ ಲಿಂಗಧಾರಣೆ ಮಾಡ್ತಾರೆ. ಸೊ ಇವಾಗ ಅವನನ್ನು ನಮ್ಮ ಒಂದು ಒಂದು ಕ್ಯಾಸ್ಟ್ಗೆ ಸೇರಿಸ್ಕೊಳ್ಳೋ ಥರ ಅಂತ ದೊಡ್ಡವರು ಹೇಳ್ತಾರೆ. ಸೊ ಅದರಿಂದ ಅವ್ರು ಹೆಂಗೆ ಹೇಳ್ತಾರಲ್ವ, ಸೊ ಅದೇ ರೀತಿ ನಾವು ಮಾಡಬೇಕಲ್ವ. ಆಮೇಲೆ ಈ ಥರ ಪೂಜೆ ಎಲ್ಲ ಮಾಡೋದು ತುಂಬಾ ಒಳ್ಳೆಯದು ಮನೆಯಲ್ಲಿ. ಯಾವುದೇ ನಿಮ್ಮ ಮನೆ ಕಡೆನೂ ಈ ಥರ 12 ಡೇಸ್ಗೆ ಸೂತಕ ಕಳಿಬೇಕಾದ್ರೆ ಈ ಥರ ಮಾಡ್ತೀರಾ? ಕಾಮೆಂಟ್ ಮಾಡಿ. ನಮ್ಮ ಅಪ್ಪ ಮನೆ ಕಡೆ ಈ ಥರ ಏನು ಮಾಡೋದಿಲ್ಲ, ನಮ್ಮ ಹಸ್ಬೆಂಡ್ ಕಡೆ ಮಾಡ್ತಾರೆ. ಸೊ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಮಾಡೋಕ್ಕೂ. ಆದರೆ ಸ್ವಲ್ಪ ರಿಸ್ಕ್ ಇರುತ್ತೆ ಅಷ್ಟೇ. ಯಾಕಂದರೆ ಅಂದರೆ ಕೆಲಸ ಮಾಡೋಕ್ಕೆ ಕಷ್ಟ ಇರುತ್ತೆ ಅಷ್ಟೇ. ಫಂಕ್ಷನ್ ಒಂಥರ ಚೆನ್ನಾಗಿರುತ್ತೆ. ಯಾವುದೇ ಫಂಕ್ಷನ್ ಆದ್ರೂ ಅಷ್ಟೇ, ಫಂಕ್ಷನ್ನು ದಿವಸ ಚೆನ್ನಾಗಿರುತ್ತೆ, ಫಂಕ್ಷನ್ ಒಂದು 2-3 ದಿವಸ ಅಂತ ಕೆಲಸ ಅದು ಇದು ಅಂತ ಇರುತ್ತೆ. ಸೊ ಇನ್ನೇನು ಅಂದರೆ ಹೊಸ ತೊಟ್ಲಿಗೆ ಹಾಕೋಂಗಿಲ್ಲ ಅಂತಂದ್ಬಿಟ್ಟು ಹಳೆ ತೊಟ್ಲಿಗೆ ಹಾಕಬೇಕಿತ್ತಂತೆ. ಸೊ ಅದರಿಂದ ಒಂದು 5 ಜನ ಮುತ್ತೈದೆಯರು ಶಾಸ್ತ್ರ ಎಲ್ಲ ಮಾಡಿ ಅದೇ ರಾಗಿದು ಗುಂಡ್ಕಲ್ಲು ಬರುತ್ತಲ್ಲ ಅದನ್ನು ಇಟ್ಟು ಆಮೇಲೆ ಪಾಪುನ ಇಡೋದು ಸಂಪ್ರದಾಯ. ನೀವೂ ಕೂಡ ಈ ಥರ ಮಾಡ್ತಾರೆ. ಕೆಲವೊಂದು ಕಡೆ ಮಾಡ್ತಾರೆ, ಕೆಲವೊಂದು ಕಡೆ ಒಂದೊಂದು ಥರ ಇರುತ್ತೆ. ಇಲ್ಲಿ ಹಳೆ ತೊಟ್ಲಿಗೆ ಆಡಿ ಬೆಳೆದಿರೋ ಮಕ್ಕಳು ಆಡಿ ಬೆಳೆದಿರೋ ತೊಟ್ಲಿಗೆ ಹಾಕಿ ಶಾಸ್ತ್ರನ ಮಾಡಿದ್ವಿ. ಅದನ್ನು ಲಾಸ್ಟಲ್ಲಿ ಮಾಡಿದ್ವಿ. ಅದಾದ ನಂತರ ಇದೆಲ್ಲ ಮುಗಿಸ್ಕೊಂಡು ಹೋಮ ಇತ್ತು, ಹೋಮನೂ ಮುಗಿಸ್ಕೊಂಡು ಮತ್ತು ಇದು ಏನಪ್ಪ ಲಿಂಗಧಾರಣೆ, ಆ ಲಿಂಗಕ್ಕೂ ಕೂಡ ಪೂಜೆ ಎಲ್ಲ ಮಾಡಿ ಅದನ್ನು ನನ್ನ ಮಗನ ಒಂದು ಕತ್ತಿಗೆ ಕಟ್ಟೋದು. ಅದಾದ ನಂತರ ಹೆಸರೆಲ್ಲ ಇಡೋದು, ಸೋದ್ರ ಮಾವ ಹೆಸರಿಡೋದು. ಎಲ್ಲ ಕಡೆಯೂ ಸೋದ್ರ ಮಾವನೇ ಹೆಸರಿಡೋದು. ಸೊ ನಾವೂ ಕೂಡ ಸಡನ್ನಾಗಿ ಹೆಸರು ಇಟ್ಬಿಡೋಣ ಬಿಡು, ಯಾಕಂತಂದರೆ ಇನ್ನೂ ಬರ್ತ್ ಸರ್ಟಿಫಿಕೇಟ್ಗೆಲ್ಲ ಕೊಡಬೇಕಲ್ವ ನೇಮು. ಸೊ ಇನ್ನೂ 2 ಹೆಸರಲ್ಲಿ ಆಗೋಗುತ್ತೆ. ಮತ್ತು ಇನ್ನೊಂದ್ಸಲಿ ನಾವು ಫಂಕ್ಷನ್ ಮಾಡೋ ಅಷ್ಟರಲ್ಲಿ ಆ ಹೆಸರು ಈ ಹೆಸರು ಅಂತ ಇಡಬೇಕಾಗುತ್ತಲ್ಲ. ಸೊ ಅದರಿಂದ ಇವಾಗಲೇ ಹೆಸರು ಇಟ್ಬಿಟ್ರೆ ಸೊ ಅದೇ ಕಂಟಿನ್ಯೂ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಸಲ 2 ಹೆಸರು ಯಾಕೆ ಅಂತ ಅಂದ್ಬಿಟ್ಟು ಇವಾಗಲೇ ಇಟ್ವಿ. ಆಮೇಲೆ ನಮ್ಮ ಅಣ್ಣನಿಗೆ ಫೋನ್ ಮಾಡಿ ಅವನನ್ನು ಬಾ ಅಂತೇಳಿದ್ರು. ಅವನು ಬರೋ ಅಷ್ಟರಲ್ಲೇ ಒಂದು 12:30 ಟೈಮ್ ಆಗೋಗಿತ್ತು. ಸಡನ್ನಾಗಿ ಸರಿ ಆವಾಗಲೇ ಹೆಸರು ಇಟ್ಬಿಡೋದು, ಇನ್ನೇನು ಮತ್ತು ಇನ್ನೊಂದು ಸಲ ಅಂತ ಅಂದ್ಬಿಟ್ಟು ಸಡನ್ನಾಗಿ ಫಿಕ್ಸ್ ಆಗಿದ್ದದು. ಮತ್ತು ನಿಜ ಎಲ್ಲ ಚೆನ್ನಾಗಾಯಿತು. ಮತ್ತು ನನ್ನ ಮಗನ ನಾಮಕರಣನೂ ಅಂದರೆ ನಾಮಕರಣ ಅಂತ ಹೇಳೋಕ್ಕಾಗಲ್ಲ ಅದನ್ನು. ಇನ್ನು ಏನಂತಾರೆ ಅದಕ್ಕೆ, ಅಂದರೆ ನಾಮಕರಣ ಅಂತಂದರೆ ಒಂಥರ ನಮ್ಮ ಕಡೆ ಒಂಥರ ಮಾಡ್ತಾರೆ. ಆವಾಗಲೇ ನಮ್ಮ ಕಡೆ 5 ತಿಂಗಳು ತುಂಬ 6 ತಿಂಗಳು ಮಾಡ್ತಾರಲ್ಲ, ಆವಾಗಲೇ ಲಿಂಗಧಾರಣೆ ಮಾಡ್ತಾರೆ. ಆಮೇಲೆ ತೊಟ್ಲು ಶಾಸ್ತ್ರ ಮಾಡಿ ಆಮೇಲೆ ಅಲ್ಲಿ ಅಕ್ಷರಾಭ್ಯಾಸ ಮತ್ತು
ಅನ್ನಪ್ರಸನ್ನ ಅಂತ ಏನೋ ಮಾಡ್ತಾರಲ್ಲ ಪೂಜೆ, ಅದು ಎಲ್ಲ ಪೂಜೆನೂ ಒಟ್ಟಿಗೆ ಮಾಡ್ತಾರೆ. ಸೊ ಇಲ್ಲಿ ಅಂತಂದರೆ ಇವಾಗ ನಾವು ಮತ್ತು ಕಿವಿ ಚುಚ್ಸೋದು ಅದೆಲ್ಲ ಒಟ್ಟಿಗೆ ಕಿವಿ ಚುಚ್ಚಿಸ್ಕೊಂಡು ಅದಾದ ನಂತರ ನಾಮಕರಣನ ಮಾಡ್ತಾರೆ. ಇಲ್ಲಿ 12 ದಿವಸಕ್ಕೇ ಮಾಡೋದ್ರಿಂದ ಕಿವಿ ಎಲ್ಲ ಚುಚ್ಸೋಕ್ಕಾಗಲ್ಲ. ಅದೇನಿದೆ ಮತ್ತು ಇನ್ನೊಂದು ಸತಿ ಆವಾಗೊಂದು ಸಲ ಏನಾದರೂ ಅಂತಂದರೆ ಕಿವಿ ಚುಚ್ಚೋರಿಗೆ ಏನಾದರೂ ಸ್ವಲ್ಪ ಕೊಟ್ಟು ಮಾಡ್ಕೋಬೇಕಂತೆ. ಅವರು ಕೇಳ್ಕೊಂಡು ಮಾಡ್ಕೋಬೇಕು. ನಮ್ಮ ಕಡೆ ಅಂತಂದರೆ ನಾವು ಎಲ್ಲನೂ ಒಟ್ಟಿಗೆ ಮಾಡಿಕೊಂಡು ಲಾಸ್ಟಲ್ಲಿ ಎಲ್ಲನೂ ಕೂಡ ನಾಮಕರಣ ದಿವಸ ಎಲ್ಲ ಶಾಸ್ತ್ರಗಳನ್ನು ಮಾಡ್ಕೊಂಡ್ಬಿಡ್ತೀವಿ. ಮತ್ತು ಪದೇ ಪದೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ಈ ಟೈಮಲ್ಲಿ ಮಾಡಿಕೊಂಡ್ರೆ ಮತ್ತೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಆವಾಗೊಂದು ಸಲ ಶಾಸ್ತ್ರ ಇಲ್ಲಾಂದರೆ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗಬೇಕು, ಈ ಥರ ಇರುತ್ತೆ. ನಾಮಕರಣದಲ್ಲಿ ಮಾಡ್ಕೊಂಡಾಗ ಈ ಥರ ಶಾಸ್ತ್ರಗಳನ್ನೆಲ್ಲ ಅಲ್ಲೇ ಮಾಡಿಬಿಡ್ತಾರೆ. ಸೊ ಅದರಿಂದ ನಾವು ಆಮೇಲೆ ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಅನ್ನಪ್ರಸನ್ನನೂ ಅಲ್ಲೇ ಮಾಡೋದ್ರಿಂದ 5 ತಿಂಗಳು ತುಂಬಿ 6 ತಿಂಗಳಾದ ನಂತರ ನಾವು ಅನ್ನನ ನಾವು ತಿನ್ನಿಸ್ಬೋದು. ಇಲ್ಲಾಂತಂದರೆ ಅನ್ನ ತಿನ್ಸೋಕ್ಕಿಂತ ಮುಂಚೆ ಈ ಶಾಸ್ತ್ರಗಳು ಮಾಡಿಲ್ಲ ಅಂತಂದಾಗ ಮತ್ತೆ ಆ ಶಾಸ್ತ್ರ ಮಾಡಿಸಿ ಆಮೇಲೆ ಅನ್ನ ಎಲ್ಲ ಮಕ್ಕಳಿಗೆ ಕೊಡೋದು ಬೆಸ್ಟು ಅಂತ ಹೇಳ್ಬೋದು. ಸೊ ಇವಾಗ ಏನಾಗಿದೆ, ಇವಾಗಲೇ ನಮ್ಮದು ಶಾಸ್ತ್ರಗಳು ಸ್ವಲ್ಪ ಆಗಿರೋದ್ರಿಂದ ಮತ್ತು ನಾವು ಆ ಟೈಮಲ್ಲಿ ಅನ್ನ ಕೊಡೋಕ್ಕಿಂತ ಮುಂಚೆ ಒಂದು ಸತಿ ಮತ್ತೆ ಯಾವ್ದಾದ್ರು ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ನಾವು ಮತ್ತೆ ಇನ್ನೊಂದ್ಸಲಿ ಆ ಒಂದು ಪೂಜೆನ ನಾವು ಮಾಡ್ಕೋಬೇಕಾಗತ್ತೆ. ಮತ್ತು ಅಕ್ಷರಾಭ್ಯಾಸನೂ ಕೂಡ ಅಷ್ಟೇ ಮತ್ತು ಇನ್ನೊಂದು ಸತಿ ನಾವು ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಬೇಕಾಗತ್ತೆ. ಇದು 2 ಕೆಲಸ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಒಂದು ಟೈಮ್ನಲ್ಲಿ 12 ದಿವಸಕ್ಕೇ ಮಾಡಬೇಕು ಅಂದಾಗ ಮತ್ತು ಮಾಡಲ್ಲ, ಇಲ್ಲ ನಾವು ಆವಾಗಲೇ ಮಾಡ್ಕೋತೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಮ್ಮ ಕಡೆಯವರು ಯಾವ ಥರ ಬಂದಿರ್ತಾರೆ ನಾವು ಅದೇ ರೀತಿ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ. ನಮ್ಮದೇ ಒಂದು ರೂಲ್ಸ್ನ ನಾವು ಫಾಲೋ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಅದರಿಂದ ನಾನು ಕೇಳಿಕೊಂಡು ಯಾವ ಥರ ಮಾಡಬೇಕು ಏನು ಎತ್ತ ಅಂತಂದ್ಬಿಟ್ಟು ಕೇಳಿಕೊಂಡು ಮಾಡ್ಕೊತೀನಿ. ಇಲ್ಲ ಅಂತಂದರೆ ಸುಮ್ಮನೆ ಏನು ದೊಡ್ಡವ್ರು ಯಾರೂ ಇಲ್ಲ ಬಿಡು ನಮ್ಮ ಪಾಡಿಗೆ ನಾವೇ ಅಂತ ಅನ್ನೋಕ್ಕಾಗೋದಿಲ್ಲ. ಯಾಕಂದರೆ ಈ ಶಾಸ್ತ್ರ ಸಂಪ್ರದಾಯಗಳನ್ನ ನಾನು ಫಾಲೋ ಮಾಡ್ತೀನಿ, ಮಾಡಲ್ಲ ಅಂತ ನಾನು ಏನು ಹೇಳೋದಿಲ್ಲ. ತುಂಬ ಓವರಾಗೆಲ್ಲ ನಾನು ಮಾಡೋಕ್ಕೋಗಲ್ಲ. ಅವ್ರು ಏನು ಬಂದಿದ್ದಾರೆ ಅದನ್ನು ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ತುಂಬ ಅತಿಯಾಗೂ ನಾನು ಮಾಡೋಕ್ಕೋಗೋದಿಲ್ಲ. ಈ ಥರದ್ದೆಲ್ಲ ನಾನು ಮಾಡ್ತೀನಿ. ಇದೆಲ್ಲ ಒಂದು ಒಳ್ಳೆಯದಕ್ಕೆ ಅಂತ ಮಾಡೋ ಅಂಥದ್ದು. ನಮ್ಮ ಮನೇಲಾದರೂ ಅಷ್ಟೇ, ಯಾವುದೇ ಮನೇಲಾದರೂ ಅಷ್ಟೇ ಈ ಥರ ಶಾಸ್ತ್ರಗಳಾಗಿರಲಿ, ಪೂಜೆಗಳಾಗಿರಲಿ, ಹೋಮಗಳಾಗಿರಲಿ, ಈ ಥರ ನಾವು ಮನೇಲಿ ಮಾಡಿಸೋದ್ರಿಂದ ಮನೇಲಿ ಶಾಂತಿ ಎಲ್ಲ ನಿಲ್ಲಿಸುತ್ತೆ. ಸೊ ಒಂದು ಸಮಾಧಾನ ಅನಿಸುತ್ತೆ. ಸೊ ಅದರಿಂದ ಈ ಥರದ್ದೆಲ್ಲ ನಾವು ಮಾಡಿಸ್ಲೇಬೇಕು. ಯಾವುದೇ ಒಂದು ಮನೆ ಆದ್ರೂ ಅಷ್ಟೇ, ಯಾವುದೇ ಒಂದು ಫಂಕ್ಷನ್ ಆದರೂ ಅಷ್ಟೇ, ಫಸ್ಟ್ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದ್ರೇ ಅದೊಂದು ಪೂಜೆ ಅಂತ ಅನ್ನಿಸ್ಕೊಳ್ಳೋದು. ಇಲ್ಲ ಅಂತಂದರೆ ನಾವು ಬರ್ಡೇ ಪಾರ್ಟಿ, ಇವಾಗ ನೆಕ್ಸ್ಟ್ ಜನ್ರೇಷನ್ಗೆಲ್ಲ ಬರ್ಡೇ ಪಾರ್ಟಿ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಬೇರೆ ಇನ್ಯಾವುದೇ ಒಂದು ಪೂಜೆ ಶಾಸ್ತ್ರ ಅದೆಲ್ಲ ಅವ್ರಿಗೆ ನಂಬಿಕೆ ಇರಲ್ಲ. ಬಟ್ ನಮಗೆ ಏನು ಗೊತ್ತಿದೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಮಕ್ಕಳು ಅದನ್ನ ಅವ್ರು ಏನು ಕಲ್ತ್ಕೊಂಡಿರ್ತಾರೋ ಅದನ್ನ ನಾವು ಒಂದಷ್ಟು ತಕ್ಕ ಮಟ್ಟಿಗೆ ಅದನ್ನು ಅವ್ರಿಗೆ ಕಲಿಸ್ಬೇಕು. ಇಲ್ಲಾಂತಂದರೆ ಏನಾಗುತ್ತೆ, ಈ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಮಕ್ಕಳುಗಳು ಕಡಿಮೆ ಮಾಡ್ಕೊತ ಅವ್ರದ್ದೇನಿದೆ ಒಂದು ಅದನ್ನು ಫಾಲೋ ಮಾಡ್ಕೊಂಡು ಬಂದುಬಿಡ್ತಾರೆ. ಸೊ ಅದರಿಂದ ಆದಷ್ಟು ಶಾಸ್ತ್ರ ಸಂಪ್ರದಾಯಗಳನ್ನ ಫಾಲೋ ಮಾಡೋದು, ದೊಡ್ಡವರು ಹೇಳೋದು ಎಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಯೇ ಶಾಸ್ತ್ರ ಸಂಪ್ರದಾಯಗಳೂ ಇರಬೇಕು, ಬರ್ಡೇ ಪಾರ್ಟಿಗಳೂ ಇರಬೇಕು, ಎರಡೂ ಇರಬೇಕು. ಯಾವಾಗಲೂ ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದಲ್ವ. ಸೊ ಅದರಿಂದ ಇವಾಗ ಶಾಸ್ತ್ರಗಳೆಲ್ಲ ಮಾಡ್ಕೊತಾ ಇದ್ದೀವಿ. ಅವ್ರು ಕೇಳ್ತಾ ಇದ್ದಾರೆ ಮದುವೆ ಟೈಮಲ್ಲಿ ಯಾರು ಫಸ್ಟು ಹೂವಿನ ಹಾರ ಹಾಕಿದ್ದು ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರ ಹತ್ತಿದ್ರೆ ಮರ್ತೋಗಿದೆ ನನಗೆ ಅಂತ. ಆಮೇಲೆ ನನಗೂ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಎಲ್ಲ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಮದುವೆ ಟೈಮಲ್ಲಿ ಹುಡುಗಿ ಫಸ್ಟು ಹಾರ ಹಾಕೋದಂತೆ, ಆಮೇಲೆ ಹುಡುಗ ಹಾರ ಹಾಕೋದಂತೆ. ನನಗೂ ಮರ್ತೋಗ್ಬಿಟ್ಟಿತ್ತು, ಗೊತ್ತಿರಲಿಲ್ಲ. ತುಂಬಾ ಸ್ವಲ್ಪ ಸಣ್ಣಕ್ಕೆ ಆಗಿಬಿಟ್ಟಿದ್ದೀನಿ. ಪ್ರೆಗ್ನೆಂಟ್ ಟೈಮಲ್ಲಿ 60 kg ಇದ್ನಲ್ಲ, 60 kg ಇದ್ನಲ್ವ. ಸೊ ಇವಾಗ ಆಫ್ಟರ್ ಡೆಲಿವರಿ ಆದ ನಂತರ ನಾನು ಎಷ್ಟಿದ್ದೀನಿ, 53 ಇದ್ದೀನಿ. 7 kg ಡೌನ್ ಆಗಿದ್ದೀನಿ. ಬೇರೆ ಹೊಟ್ಟೆ ಆ ಥರದ್ದೆಲ್ಲ ನನಗೆ ಕಡಿಮೆ ಮಾಡಬೇಕು ಅನ್ನೋ ಥರದ್ದೇನಿಲ್ಲ. ಹೊಟ್ಟೆಲ್ಲ ನನಗೆ ಆಲ್ರೆಡಿ ಸಣ್ಣ ಆಗಿಬಿಟ್ಟಿದೆ, ಥ್ಯಾಂಕ್ ಗಾಡ್. ಅಂದ್ರೂ ಸ್ವಲ್ಪ ಮಟ್ಟಿಗೆ ನಾನು ಬೆಲ್ಟ್ನ ಹಾಕ್ಕೊಬೇಕು. ಯಾಕಂದರೆ ಬೆಲ್ಟ್ ಏನಕ್ಕೆ ಹಾಕ್ಕೋಬೇಕು ಅಂತಂದರೆ ನಮಗೆ ಇಂಜೆಕ್ಷನ್ ಎಲ್ಲ ಮಾಡಿರ್ತಾರಲ್ವ, ಸಿ ಸೆಕ್ಷನ್ ಆಗಿರೋದ್ರಿಂದ
ಬೆಂಡ್ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಬ್ಯಾಕ್ ಪೇನ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ. ಆಲ್ಮೋಸ್ಟ್ ಬ್ಯಾಕ್ ಪೇನ್ ಬಂದೇ ಬರುತ್ತೆ. ಯಾಕಂದರೆ ನನಗೆ ಇವಾಗ ಸ್ವಲ್ಪ ಬ್ಯಾಕ್ ಪೇನ್ ಆಗ್ತಾಯಿದೆ. ಯಾಕಂದರೆ ಬೇಬಿಗೆ ಫೀಡಿಂಗ್ ಮಾಡಬೇಕಂದ್ರೆ ನಾವು ಎದ್ದಬೇಕು, ಕೂತ್ಕೊಬೇಕು. ಯಾಕಂದರೆ ಮಲ್ಕೊಂಡು ಜಾಸ್ತಿ ಹೊತ್ತು ಕುಡ್ಸೋಕ್ಕಾಗಲ್ಲ. ಕುಡ್ಸಿದ್ರೂ ಯಾವಾಗಲೂ ಮಲ್ಕೊಂಡೇ ಕುಡ್ಸೋಕ್ಕಾಗೋದಿಲ್ಲ. ಸೊ ಅದರಿಂದ ಎದ್ದಬೇಕು, ಕೂತ್ಕೋಬೇಕಲ್ವ. ಸೊ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಸೊ ನನಗೂ ಇವಾಗ ಬ್ಯಾಕ್ ಪೇನ್ ಬರ್ತಾಯಿದೆ. ಸೊ ಇವಾಗ ಬೆಲ್ಟ್ ಹಾಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಒಂದು 25 ಡೇಸ್ ಆದರೂ ಬೇಕು. ಯಾಕಂದರೆ ಅದು ಆಪ್ರೇಷನ್ ಮಾಡಿರ್ತಾರಲ್ವ, ಅದೆಲ್ಲ ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದರಿಂದ ಇವಾಗಲೇ ನಾವು ಬಟ್ಟೆ ಕಟ್ಟೋದಾಗಿರಲಿ ಅಥವಾ ಬೆಲ್ಟ್ ಹಾಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ನಮಗೇ ಅದು ಮುಂದೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಇವಾಗ ಏನೋ ಆ ಥರದ್ದೇನೋ ಬೆಲ್ಟೆಲ್ಲ ಹಾಕೊಳ್ಳೋಕೆ ಹೋಗ್ತಾಯಿಲ್ಲ. ನೆಕ್ಸ್ಟ್ ಒಂದು 25 ಡೇಸ್ ಹತ್ತತ್ರ ಒಂದು ಮಂತ್ ಆಗಲಿ, ಹತ್ತತ್ರ ಬಂದಮೇಲೆ ಬೆಲ್ಟ್ನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ. ಮತ್ತು ಸೊಂಟ ಏನಾಗುತ್ತೆ, ಭದ್ರ ಬರುತ್ತೆ, ಗಟ್ಟಿ ಆಗುತ್ತೆ. ಬೆಂಡ್ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಬೆಲ್ಟ್ ಹಾಕ್ಕೊಂಡು ಆಮೇಲೆ ಏನು ಮಾಡ್ತಾರೆ, ಊರ ಕಡೆ ಎಲ್ಲ ನೀರು ಹಾಕ್ತಾರೆ, ನೀರು ಅಟ್ತಾರೆ. ಎಷ್ಟು ಜನ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀರನ್ನೆಲ್ಲ ಟಪ ಟಪ ಅಂತ ಹೊಡಿತಾರೆ. ಆವಾಗ ಏನಾಗುತ್ತೆ, ಬ್ಯಾಕ್ ಪೇನ್ ಎಲ್ಲ ಹೋಗ್ಬಿಡುತ್ತೆ. ಬಟ್ ಬೆಂಗಳೂರಲ್ಲಿ ಗೀಝರ್ ನೀರು ಆಗಿರೋದ್ರಿಂದ, ಸೋಲಾರ್ ನೀರು ಆಗಿರೋದ್ರಿಂದ ಏನಾಗುತ್ತೆ, ಅಷ್ಟಾಗಿ ನೀರು ಸೌಕರ್ಯ ಅಷ್ಟು ಚೆನ್ನಾಗಿರೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿಸ್ಕೋಬೇಕಾಗತ್ತೆ. ಆಗಿಲ್ಲ ಅಂತಂದರೆ ಏನಿದೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಹೋಗಬೇಕಾಗತ್ತೆ. ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀನಿ. ಇದು ನಾನು ಯೂಸ್ ಮಾಡಿ ನನಗೆ ನಿಜ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಿಮಗೂ ಅದು ಯೂಸ್ ಆಗ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಗಂಡು ಮಗು ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಅಂಥವ್ರಿಗೆ ಇದು ಯೂಸ್ ಆಗ್ಬೋದು ಅಂತ ತಿಳ್ಕೊತೀನಿ. ನಾನು ಸ್ಟಾರ್ಟಿಂಗಿಂದನೇ ನನಗೆ ಬೇಬಿ ಆಗಬೇಕು ಅಂತ ಅಂದ್ಕೊಂಡಿದ್ನಲ್ವ, ಆವಾಗಿಂದ ನನಗೆ ಗಂಡು ಮಗುನೇ ಆಗಬೇಕು ಅಂತ ನಾನು ಇಷ್ಟಪಟ್ಟಿದ್ದೆ. ನಾನು ಇಷ್ಟಪಡುವಂತಹ ದೇವ್ರ ಹತ್ರ ಅದನ್ನೇ ನಾನು ಕೇಳ್ಕೊಂಡಿದ್ದು, ನನಗೆ ಗಂಡು ಮಗನೇ ನನಗೆ ಬೇಕು ಅಂತ. ಆವತ್ತೇ ನನಗೆ ಆವತ್ತೇ ಒಂದು ಸೂಚನೆನ ಕೊಟ್ಟಿದ್ದರು ನಾನಂಬುವಂತಹ ಗುರು ರಾಘವೇಂದ್ರ ಸ್ವಾಮಿಗಳು. ಅವತ್ತಿಂದನೇ ನನಗೆ ಹೆಣ್ಬೇಕು ಗಂಡು ಬೇಕು ಅಂತಾನೆಲ್ಲ ಗಂಡೇ ಆಗೋದು ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಸೊ ಅದ್ರ ಜೊತೆಗೆ ಈ ಒಂದು ಮಂತ್ರನ ನಾನು ಹೇಳ್ತಾ ಇದ್ದೆ. ಇದನ್ನು ನನಗೆ ಯಾರೋ ಹೇಳ್ಕೊಟ್ಟಿದ್ದು. ಇದನ್ನು ಹೇಳಿದ್ರೆ ಪಕ್ಕ ಇದು ಗಂಡು ಮಗು ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಇದನ್ನು ಟ್ರೈ ಮಾಡೋಣ, ನಿಜ ಆಗುತ್ತೋ ಇಲ್ವೋ ಅದು ಸೆಕೆಂಡರಿ, ಟ್ರೈ ಮಾಡೋದು ಫಸ್ಟ್ ಬೆಸ್ಟ್ ಅಲ್ವಾ ಅಂತಂದ್ಬಿಟ್ಟು ಡೇ 1ಇಂದ ನಾನು ಯಾವಾಗ ನನಗೆ ಕನ್ಫರ್ಮ್, ನಾನಿನ್ನೂ ಡಾಕ್ಟರ್ ಹತ್ರ ಹೋಗಿ ಕನ್ಫರ್ಮ್ ಆಗಿರಲಿಲ್ಲ, ಬಟ್ ಕನ್ಫರ್ಮ್ ಇದೆ ಅಂತ ನನಗೆ ಗೊತ್ತಿತ್ತು. ಸೊ ಆವಾಗಿಂದನೇ ನಾನು ಈ ಮಂತ್ರನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದು ಯಾವ ಮಂತ್ರ ಅಂತಂದರೆ, ನಾನು ಇದನ್ನು ಒಂದು ಸೈಡಲ್ಲಿ ಬರೆದು, ಅಂದರೆ ಆ ಪೇಜ್ನ ನಾನು ಕ್ರಾಪ್ ಮಾಡಿ ಹಾಕಿರ್ತೀನಿ. ಸೊ ನೀವು ಅದನ್ನು ಕೂಡ ನೋಡಿಕೊಂಡು ಬರೆದಿಟ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಯಾವಾಗ ನಾವು ಕ್ಲೀನಾಗಿರ್ತೀವಿ ಆ ಟೈಮ್ನಲ್ಲಿ ನಾವು ಹೇಳಬೇಕು. ಬಟ್ ಬೆಳಿಗ್ಗೆ ಸಾಯಂಕಾಲ ಕಂಪಲ್ಸರಿ, ಮತ್ತು ದೇವ್ರ ಪೂಜೆ ಮಾಡುವಾಗ ಅಥವಾ ಸ್ನಾನ ಮಾಡಿಕೊಂಡು ನಾವು ಕೂತ್ಕೊಂಡಿರ್ತೀವಲ್ಲ ಆ ಟೈಮಲ್ಲಿ ಹೇಳ್ಬೇಕಾಗಿರುತ್ತೆ. ನೀಟಾಗಿರೋ ಟೈಮಲ್ಲಿ ಇದನ್ನು ನಾವು ಹೇಳಬೇಕು. ಇಲ್ಲಾಂದರೆ ಬೆಳಗ್ಗೆ ಸಾಯಂಕಾಲ ಹೇಳಿದ್ರೂ ಸಾಕಾಗುತ್ತೆ. ಅದು ಯಾವುದು ಅಂತಂದರೆ, ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೆ ತನಯಂ ಕೃಷ್ಣ ತ್ವಮಹಂ ಶರಣಾಗತ. ಈ ಮಂತ್ರನ ಬೆಳಿಗ್ಗೆ ಸಾಯಂಕಾಲ ಹೇಳಿದ್ರೆ ನಿಜವಾಗ್ಲೂ ಗಂಡು ಮಗು ಆಗುತ್ತೆ. ಯಾಕಂತಂದರೆ ಇದು ನಾನು ಹೇಳ್ಕೊಂಡು ಬಂದಿದ್ದೀನಿ. ಡೇ 1ಇಂದ ಹೇಳ್ಕೊಂಡು ಡೇ ಎಂಡ್ ತನಕ ನಾನು ಇದನ್ನು ಹೇಳಿದ್ದೀನಿ. ಅಂದರೆ ಡೆಲಿವರಿ ಟೈಮಲ್ಲಿ ನಾನು
ಆಪ್ರೇಷನ್ಗೆ ಹೋಗಿದ್ನಲ್ವ, ಹೋಗಿ ಮಲ್ಕೊಂಡಿರ್ಬೇಕಾದ್ರೆ ಅಂದರೆ ನಮಗೆಲ್ಲ ನೆನಪಿರುತ್ತೆ. ಸೊ ನಮಗೆ ಪ್ರಜ್ಞೆ ಏನು ಹೋಗಿರಲ್ಲ, ಜಸ್ಟ್ ಬಾಡಿ ಅರ್ಧ ಬಾಡಿ ಮಾತ್ರ ನಮ್ಮಾಗಿರುತ್ತಲ್ವ, ಸೊ ಅದರಿಂದ ನೆನಪಿರುತ್ತೆ. ಸೊ ಆ ಟೈಮಲ್ಲೂ ಕೂಡ ನಾನು ಇದನ್ನು ಹೇಳಿದ್ದೆ. ಯಾಕಂದರೆ ಅವಾಗೆಲ್ಲ ಒಂಥರ ಫುಲ್ಲು ಅಂತಂದರೆ ಕೈಕಾಲೆಲ್ಲ ನಡುಗ್ದಂಗೆ ಆಗ್ತಾಯಿರುತ್ತೆ. ಅಂದರೆ ಬೇರೆ ಕಡೆ ಗಮನನ ನಾವು ಕೊಡಬೇಕಾಗ್ತಾ ಇರುತ್ತೆ. ಆವಾಗ ನಾನು ರಾಘವೇಂದ್ರ ಸ್ವಾಮಿಯವ್ರ ಮಂತ್ರ, ಅದಾದ ನಂತರ ಈ ಒಂದು ಶ್ಲೋಕನ ನಾನು ಹೇಳಿಕೊಂಡು ಸ್ವಲ್ಪ ಆ ಭಯನ ನಾನು ಆಚೆಗೆ ಆಗ್ತಾಯಿದ್ದೆ. ಯಾಕಂತಂದರೆ ನಾರ್ಮಲ್ ಆಪ್ರೇಷನ್ ಟೈಮ್ ಅಂತಂದರೆ ನಮಗೆ ಫುಲ್ಲು ಪ್ರಜ್ಞೆ ಇರಲ್ಲ, ಏನೂ ಇರಲ್ಲ. ಈ ಟೈಮಲ್ಲಿ ನಮ್ಗೆ ನೆನಪಿರುತ್ತೆ, ನಮ್ಗೆ ನೋಡೋಕ್ಕೂ ಭಯ, ಅದು ಬಾಡಿ ಎಲ್ಲ ಶೇಕ್ ಆಗ್ತಾ ಇರುತ್ತೆ. ಸೊ ಅದರಿಂದ ಈ ಥರ ಡೈವರ್ಟ್ ಮಾಡ್ಕೊಂಡಿದ್ದೆ. ಈ ಥರ ಯಾರಿಗೆಲ್ಲ ಆಗಿದೆ ಕಾಮೆಂಟ್ ಮಾಡಿ. ಮತ್ತು ನನ್ನ ಮಗನ ಹೆಸರು ಕೌಶಿಕ್ ಅಂತ. ತುಂಬ ನೇಮ್ಗಳನ್ನ ಹುಡುಕಿದ್ವಿ. ಆಮೇಲೆ ನಮ್ಮ ಮನೆಯವರು ಸರಿ ಕೌಶಿಕ್ ಅಂತಲೇ ಹೆಸರಿಡೋಣ, ಆ ಹೆಸರು ತುಂಬಾ ಇಷ್ಟ ಇತ್ತು. ನಮ್ಮ ಮನೇಲೂ ಕೂಡ ಎಲ್ಲರಿಗೂ ಕೌಶಿಕ್ ಅನ್ನೋದು ಇಷ್ಟ ಆಯಿತು. ಸೊ ಅದರಿಂದ ಕೌಶಿಕ್ ಅಂತ ಹೆಸರಿಟ್ಟಿದ್ದೀವಿ. ಚೆನ್ನಾಗಿದೆ ಏನು ಅಂತ ಕಾಮೆಂಟ್ ಮಾಡಿ. ಅದ ನಂತರ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ನೇಮಲ್ಲಿ ಅಕ್ಕಿಯಲ್ಲಿ ಬರೆಸ್ಬೇಕಾದ್ರೆ 5 ಹೆಸ್ರನ್ನ ನಾವು ಬರೆಸ್ಬೇಕಾಗುತ್ತೆ. 4 ಹೆಸ್ರು ದೇವ್ರ ಹೆಸರು, 1 ಹೆಸರು ನಾವೇನು ಡೈಲಿ ಹೇಳ್ತೀವಲ್ವ ಕೌಶಿಕ್ ಅಂತ, ಆ ಹೆಸರನ್ನ ನಾವು ಬರೀಬೇಕು. ಸ್ಟಾರ್ಟಿಂಗ್ ಹೇಳಿದ್ರು ಏನೋ 5 ಹೆಸ್ರು ಇಡಬೇಕು ಅಂತ ಅಂದ್ಬಿಟ್ರು. ನಾನು ಸರ್ಚ್ ಮಾಡಿರೋದೇ 1 ಹೆಸರು, 5 ಹೆಸ್ರಪ್ಪ ಹೆಂಗಿಡೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಹೇಳಿದ್ರು ಇಲ್ಲ, ದೇವ್ರುಗಳ ಹೆಸ್ರನ್ನ ಇಟ್ಕೊಳ್ಳೋದು, ಮನೆ ದೇವ್ರುಗಳ ಹೆಸರು ಅಂದ್ಬಿಟ್ಟು ಆಮೇಲೆ ಮನೆ ದೇವ್ರ ಹೆಸರು ಅದು ಇದು ಅಂತ ಎಲ್ಲ ಹೆಸರಿಟ್ಟು ಲಾಸ್ಟಲ್ಲಿ ಕೌಶಿಕ್ ಅಂತ ಬರೆದ್ವಿ. ಆ ಅಕ್ಕಿನ ನಮ್ಮ ಮನೆ ದೇವ್ರಿಗೆ ಕೊಡ್ಬೋದು, ಇಲ್ಲ ಅಂತಂದರೆ ಇವಾಗ ರೀಸೆಂಟಾಗಿ ಹೋದರೆ ಮನೆ ದೇವ್ರಿಗೆ ಕೊಡ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಕೊಟ್ಟರೆ ನಡೆಯುತ್ತೆ ಅಂತ ಅಂದರು. ಇಲ್ಲ ಬೆಂಗಳೂರಲ್ಲಿ ಯಾವುದಾದ್ರು ಒಂದು ಶಿವನ ದೇವಸ್ಥಾನಕ್ಕೆ ಅಕ್ಕಿ ಮತ್ತು ಬೆಲ್ಲ ಎರಡನ್ನೂ ಕೊಟ್ಟರೆ ಆಮೇಲೆ ಮತ್ತೆ ಕೊಟ್ಬಿಡೋದು. ಮತ್ತು ಮನೆ ದೇವ್ರಿಗೆ ಹೋಗ್ತೀವಲ್ಲ ಆವಾಗ ಆ ಟೈಮಲ್ಲಿ ದೇವರಿಗೆ ನಾರ್ಮಲಾಗಿ ಮಡ್ಲಕ್ಕಿನ ನಾವು ಯಾವಾಗ ಹೋದ್ರೂ ಮಡ್ಲಕ್ಕಿ ಕೊಡ್ತೀವಿ. ಸೊ ಆ ಟೈಮಲ್ಲಿ ಅಕ್ಕಿ ಬೆಲ್ಲ ಎಲ್ಲ ಕೊಡೋದು. ಆಮೇಲೆ ಇವಾಗ ಯಾರಿಗೂ ಕೇಳಿಸ್ತಿರೋ ಹಂಗೆ ಕೌಶಿಕ್ ಅಂತ ಹೇಳಿದ್ರು. ಆಮೇಲೆ ಒಂಥರ ಖುಷಿ ಅನಿಸ್ತಾಯಿತ್ತು. ಅಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಎಲ್ಲರಿಗೂ ಒಂದೊಂದು ಥರ ಅನ್ನಿಸ್ತಾ ಇರುತ್ತೆ. ನಾವು ಕೂಡ ಹಾಗೇ ಎಲ್ಲ ಹೊಸದಲ್ವ, ಎಲ್ಲ ಕಲ್ತ್ಕೊಬೇಕು. ಇವಾಗ ಎಲ್ಲ ಒಂದೊಂದೇ ಜವಾಬ್ದಾರಿಗಳು ಬರ್ತಾಯಿದೆ. ಎಲ್ಲನೂ ಕಲ್ತ್ಕೊಂಡು ಎಲ್ಲನೂ ತಿಳ್ಕೊಂಡು ನಿಭಾಯಿಸ್ಕೊಂಡು ಹೋಗಬೇಕು. ಗೊತ್ತಿಲ್ಲ ಅಂದರೆ ಕೇಳಬೇಕು, ಕೇಳ್ಬಿಟ್ಟು ಮಾಡಬೇಕು, ಗೊತ್ತಿರೋದನ್ನು ಮಾಡ್ಕೊಂಡು ಹೋಗಬೇಕು. ಇದು ನನ್ನ ಒಂದು ಪಾಲಿಸಿ. ಎಲ್ಲ ನಮ್ಮ ಮನೆಯವ್ರು ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಕೌಶಿಕ್ ಅಂತ ಒಂದು 3 ಸತಿ. ಆಮೇಲೆ ಅವರ ಸೋದರ ಮಾವ ಹೇಳಬೇಕು, ನಮ್ಮ ಅಣ್ಣ ಅವನೊಂದು 3 ಸತಿ ಹೇಳಬೇಕು. ಆಮೇಲೆ ಜೇನುತುಪ್ಪ ಬರುತ್ತಲ್ವ, ಅದನ್ನು ಚಿನ್ನದ ಉಂಗುರದಲ್ಲಿ ಅದ್ದಿಸಿ ಬಾಯಿಗೆ ಇಕ್ತಾರೆ. ಇವಾಗ ಇಬ್ಬರೂ ಕೂಡ ಕೌಶಿಕ್ ಅಂತ ಹೇಳಿದ್ವಿ. ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಇವಾಗ ನೋಡಿದ್ರೆ ಅಂದರೆ ಒಂಥರ ಅನಿಸುತ್ತೆ. ಯಾಕಂದರೆ ಇಷ್ಟು ತಿಂಗಳು ಹೊಟ್ಟೆ ಒಳಗಿದ್ದು ಇವಾಗ ಆಚೆ ಬಂದು 12 ಡೇಸ್ ಆಗಿದೆ ಅಷ್ಟೇ. ನಾನು ಬೇರೆ ಮಕ್ಕಳನ್ನ ಎತ್ಕೋಬೇಕಾದ್ರೆ 10 ಡೇಸ್ ಬೇಬಿನೆಲ್ಲ ಭಯ ಆಗ್ತಾಯಿತ್ತು, ಎತ್ಕೊಳ್ತಾನೆ ಇರಲಿಲ್ಲ. ಇವಾಗ ನಮ್ಮ ಮಕ್ಕಳು ಅಂತಂದರೆ ಅದು ಬಂದುಬಿಡುತ್ತೆ. ಅದು ಯಾವಾಗ ನಾವು ತಾಯಿ ಆಗ್ತೀವಿ ಆವಾಗಲೇ ಅದು ಎತ್ಕೊಳ್ಳೋದು ಹೆಂಗೆ ಮಾಡಬೇಕು, ನಾವು ಪಾಪುನ ಹೆಂಗೆ ಎತ್ಕೋಬೇಕು, ಅದಕ್ಕೆ ಫೀಡಿಂಗ್ ಹೆಂಗೆ ಮಾಡಬೇಕು ಅನ್ನೋದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅದು. ಬಟ್ ಬೇರೆಯವ್ರ ಮಕ್ಕಳನ್ನ ಎತ್ಕೊಳ್ಳೋಕ್ಕೆ ಒಂಥರ ಭಯ ಆಗ್ತಾಯಿರುತ್ತೆ. ಇದೊಂದು ಅಂದರೆ ಸಡನ್ನಾಗಿ ಚೇಂಜಸ್ ಆಗುವಂಥ ಒಂದು ಚೇಂಜಸ್ ಆಗಿಬಿಡುತ್ತೆ. ಈ ಒಂದು ಏನಂತಾರೆ ಅದಕ್ಕೆ ಅಂತಾರಪ್ಪ, ಮರ್ತೋಗ್ತಾಯಿದೆ. ಸಡನ್ನಾಗಿ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿಲೇ ಚೇಂಜಸ್ ಆಗಿಬಿಡುತ್ತೆ. ಈ ಥರ ಎತ್ಕೋಬೇಕು, ಹಿಂಗೆ ಮಾಡಬೇಕು ಅನ್ನೋದು ಎಂಥ ದಡ್ರಿಗೂ ಗೊತ್ತಾಗ್ಬಿಡುತ್ತೆ. ನನ್ನ ಮಕ್ಕಳು ಅಂತಂದಮೇಲೆ ಅದು ಗಂಡಾಗಲಿ ಹೆಣ್ಣಾಗಲಿ ಅದನ್ನು ಯಾವ ಥರ ಎತ್ಕೋಬೇಕು, ಅದನ್ನು ಏನು ಮಾಡಬೇಕು. ಆಮೇಲೆ ಏನಪ್ಪ ಅಂದರೆ ಮೊದಲೆಲ್ಲ ನೈಟು ಮಲ್ಕೊತಾ ಇದ್ವಿ, ಎಚ್ಚರನೇ ಆಗ್ತಾ ಇರಲಿಲ್ಲ, ಹೆಂಗೆ ಬೇಕಂದ್ರೆ ಹಂಗೆ ಮಲ್ಕೊತಾ ಇದ್ವಿ. ಅದೇ ಒಂದು ಮಕ್ಕಳಾದಮೇಲೆ ಹೆಂಗೆ ಬೇಕಂಗೆ ಮಲ್ಕೊಳಕ್ಕಾಗಲ್ಲ. ಸೊ ಒಂಚೂರು ಪಾಪ ಸೌಂಡ್ ಮಾಡಿದ ತಕ್ಷಣ ಸಡನ್ನಾಗಿ ಪಟ್ಟಂತ ಎಷ್ಟಾಗ್ಬಿಡುತ್ತೆ. ಇದನ್ನು ಕೂಡ ನಾನೊಂದು ಗಮನಿಸಿದ್ದೀನಿ. ಇವಾಗಂತೂ
ಕರೆಕ್ಟಾಗಿ ನಿದ್ದೆ ಇಲ್ಲ. ನನ್ನ ಮಗ ಅಂತೂ ನೈಟ್ ನಿದ್ದೆ ಕೊಡಲ್ಲ. ನೈಟೆಲ್ಲ ಎದ್ದಿರ್ತಾನೆ. ಎದ್ದಿರ್ತಾನೆ ಅಂದರೆ ಒಂದು 10 ನಿಮಿಷಕ್ಕೂ ಚುರುಕ ಅಂತ ಎದ್ಬಿಟ್ಟು ಮಲ್ಕೋತಾ ಇರ್ತಾನೆ. ಇವಾಗ ಅವ್ನಿಗೇನೋ ಬೇಗ ನಿದ್ದೆ ಬಂದುಬಿಡುತ್ತೆ. ನಮಗೂ ಹಂಗೆ ಬೇಗ ನಿದ್ದೆ ಬರುತ್ತಾ. ನನಗೆ ಮೊದಲೇ 1 ಅವರ್ ಬೇಕು ಒಂದು ಸತಿ ನಿದ್ದೆಯಿಂದ ಎಷ್ಟಾಗಿ ಮತ್ತೆ ಇನ್ನೊಂದು ಸರ್ತಿ ಮಲ್ಕೊಳ್ಳೋಕ್ಕೆ. ಇವ್ನು ಮತ್ತೆ ಇನ್ನೊಂದು ಸಲ ನಿದ್ದೆಗೆ ಹೋಗೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸಲ ಎದ್ಬಿಡ್ತಾನೆ. ನೈಟೆಲ್ಲ ಮಲ್ಕೊಳ್ಳೋ ಥರ ಏನಾದರೂ ಒಂದು ಟ್ರಿಕ್ ಇದ್ದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನಾನೇನಾದರೂ ಬೇರೆ ಏನಾದರೂ ಹುಡುಕಿ ನೈಟ್ ನಿದ್ದೆ ಮಾಡೋ ಥರ ಏನಾದರೂ ಮಾಡಿದ್ರೆ ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಇದು ನಿಜವಾಗ್ಲೂ ಎಲ್ಲರಿಗೂ ಯೂಸ್ ಆಗುತ್ತೆ. ಯಾಕಂದರೆ ತುಂಬ ಮಕ್ಕಳು ನೈಟ್ ಎದ್ದೇಳ್ತವೆ, ಬೆಳಗ್ಗೆನಾಗ ಆರಾಮಾಗಿ ನಿದ್ದೆ ಮಾಡ್ತವೆ. ಬೆಳಗ್ಗೆನಾಗೂ ಸ್ವಲ್ಪ ಎದ್ದು ಮಲ್ಕೋತಾ ಇರ್ತವೆ. ನಮಗೂ ಬೆಳಗ್ಗೆನಾಗ ಎದ್ದು ಅಂದರೆ ಡೇ ಟೈಮಲ್ಲಿ ಅಷ್ಟು ನಿದ್ದೆ ಮಾಡಿದ್ರೆ ಅಷ್ಟೊಂದು ಅದು ಅನಿಸಲ್ಲ. ನೈಟ್ ನಿದ್ದೆ ಯಾವಾಗಲೂ ನೈಟ್ ನಿದ್ದೆನೇ ಚೆನ್ನಾಗಿರುತ್ತಲ್ವ. ಮತ್ತು ಏನು ಮಾಡೋಕ್ಕಾಗಲ್ಲ. ಅದರಿಂದ ವೀಡಿಯೋಸ್ಗಳನ್ನ ಮಾಡೋದಕ್ಕೂ ಆಗ್ತಾಯಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ, ಇರೋ ವೀಡಿಯೋನೂ ಹಾಕೋಕ್ಕಾಗ್ತಾಯಿಲ್ಲ. ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾಕಂದರೆ ಬೆಳಗಿನ ಟೈಮಲ್ಲಿ ಮಲ್ಕೋಬೇಕು ಅನಿಸುತ್ತೆ, ಕಣ್ಣೇ ಬಿಡೋಕ್ಕಾಗಲ್ಲ. ಇನ್ನೆಲ್ಲಿ ವೀಡಿಯೋಸ್ನ ಎಡಿಟ್ ಅದು ಹಾಕೋದೆಲ್ಲಿ ಬಂತು. ನಿದ್ದೆ ಮಾಡಿದ್ರೆ ಸಾಕಪ್ಪ ಮತ್ತು ನೈಟ್ ಎದ್ದೇಳ್ತಾನಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಯಾಕಂದರೆ ಇದು ಅಡ್ಜಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬೇಗನೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನೋಡೋಣ, ಇವತ್ತು 2 ದಿವಸದಿಂದ ಓಕೆ ನೈಟು ಒಂದು ಸ್ವಲ್ಪ ನಿದ್ದೆ ಮಾಡ್ತಾಯಿದ್ದಾನೆ. ಟಚ್ವುಡ್. ಮತ್ತೇನು ಮಾಡ್ತಾನೋ ಗೊತ್ತಿಲ್ಲ. ಬೆಳಗಿನ ಟೈಮು ಆರಾಮಾಗಿ ನಿದ್ದೆ ಮಾಡ್ತಾನೆ. ಅವ್ನಿಗೇನು ಬೆಳಗಿನ ಟೈಮು ನೈಟು ಆರಾಮಾಗಿ ನಿದ್ದೆ ಮಾಡ್ತಾನೆ. ಅವನು ಹೊಟ್ಟೆಲಿರ್ಬೇಕಾದ್ರೂ ಅಷ್ಟೇ ನೈಟು ಅವ್ನು ಜಾಸ್ತಿ ನಿದ್ದೆ ಮಾಡ್ತಾ ಇರಲಿಲ್ಲ. ನೈಟ್ ಜಾಸ್ತಿ ಮೂವ್ಮೆಂಟ್ ಮಾಡ್ತಾಯಿದ್ದ. ಡೇಯಲ್ಲಿ ಊಟದ ಟೈಮ್ಗೆ ತಿಂಡಿ ಟೈಮ್ಗೆ ಎದ್ದೇಳ್ತಾ ಇದ್ದ. ಆ ಟೈಮಲ್ಲಿ ಯಾವಾಗ ಹೊಟ್ಟೆ ಹಸಿತು ಆ ಟೈಮಲ್ಲಿ ಆ್ಯಕ್ಟಿವ್ ಇರ್ತಿದ್ದ. ಮತ್ತೆ ತಿಂದರೆ ಮತ್ತೆ ಮಲ್ಕೊತಾ ಇದ್ದ. ಇವಾಗ್ಲೂ ಸೇಮ್ ಹಂಗೆ ಮಾಡ್ತಾಯಿದ್ದಾನೆ. ನೈಟೆಲ್ಲ ಎಚ್ಚರ ಇರ್ತಾನೆ, ಬೆಳಗಿನ ಟೈಮ್ ಮಲ್ಕೊತಾನೆ. ನಾನು ಆವಾಗೆಲ್ಲ ನೈಟು ಎಚ್ಚರ ಇರ್ತಾಯಿದ್ದೆ, ಬೆಳಗಿನ ಟೈಮ್ ಮಲ್ಕೋತಾ ಇದ್ದೆ. ಇವಾಗ ನೈಟು ಎಚ್ಚರ ಇರಬೇಕು, ಬೆಳಗ್ಗೆನೂ ಎಚ್ಚರ ಇರಬೇಕು ಅಂದರೆ ನಿಜವಾಗ್ಲೂ ಆಗೋದಿಲ್ಲ. ಮತ್ತು ಗಣಪತಿ ಹೋಮನೂ ಮಾಡಿಸ್ತಾಯಿದ್ವಿ ನಾವು ಅವತ್ತು. ಏಕೆಂದರೆ ಗಣಪತಿ ಹೋಮ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ಅದರಿಂದ ಯಾವುದೇ ಒಂದು ಅಂದರೆ ಮನೆಯಲ್ಲಿ ಆವಾಗವಾಗ ಈ ಹೋಮಗಳನ್ನ ಮಾಡಿಸ್ತಾಯಿದ್ರೆ ಮತ್ತು ನವಗ್ರಹ ಶಾಂತಿಗಳನ್ನ ಮಾಡಿಸ್ತಾಯಿದ್ರೆ ಮನೆ ಮಂದಿ ಎಲ್ಲ ಮತ್ತು ಮನೆಯಲ್ಲಿರೋರೆಲ್ಲ ಸಮಾಧಾನವಾಗಿ ಅವರ ಗ್ರಹಗತಿಗಳೆಲ್ಲ ಸಮಾಧಾನವಾಗಿ ಸಾಕ್ಕೊಂಡು ಹೋಗ್ತವೆ. ಸೊ ಅದರಿಂದ ಆವಾಗವಾಗ ಮಾಡಿಸ್ತಾ ಇರಬೇಕು. ಮನೇಲಿ ಈ ಥರ ಫಂಕ್ಷನ್ ಮಾಡಿಸಿದಾಗ ಮನೆಗೂ ಚೆನ್ನಾಗಿರುತ್ತೆ, ಮನೆಯಲ್ಲಿರೋ ಜನಗಳಿಗೂ ಚೆನ್ನಾಗಿರುತ್ತೆ. ಮತ್ತು ಯಾರಾದರೂ ಕರೆದ್ರೆ ಕರಿಬೋದು, ಅದು ಅವ್ರವ್ರ ಇಷ್ಟ, ಅವ್ರವ್ರಿಗೆ ಬಿಟ್ಟಿದ್ದು. ಒಂಥರ ಚೆನ್ನಾಗಿ ಅನಿಸುತ್ತಲ್ವ. ಸೊ ಅದರಿಂದ ನೀವು ಈ ಥರ ಮಾಡಿಸ್ತೀರಾ ಮನೆಯಲ್ಲಿ ಹೋಮ ಅದು ಇದು ಅಂತ. ಯಾಕಂದರೆ ಕೆಲವೊಬ್ಬರು ಎಲ್ಲರೂ ಮಾಡಿಸಲ್ಲ, ಕೆಲವೊಬ್ಬರು ಮಾಡಿಸ್ತಾರೆ, ಕೆಲವೊಬ್ಬರು ಮಾಡಿಸೋದಿಲ್ಲ. ನಾವು ಲಾಸ್ಟ್ ಟೈಮ್ ಮಾಡಿಸಿದ್ವಿ 1 ಇಯರ್ ಏನೋ ಆಗಿತ್ತು ಅಂತ ಅನಿಸುತ್ತೆ. ಸೊ ಆವಾಗ ಮಾಡಿಸಿದ್ವಿ. ಮತ್ತು ಅಂಗಡಿ ಪೂಜೆ ಇತ್ತು, ಆವಾಗಲೂ ಕೂಡ ಮಾಡಿಸಿದ್ವಿ. ಅಂಗಡಿಗೂ ಕೂಡ ಶಾಪಲ್ಲಿ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಇದು ಒಂದು 3ನೇ ಸತಿ ನಾವು ಮಾಡಿಸ್ತಾ ಇರೋದು. ಎಂತೆಂಥದಕ್ಕೂ ಖರ್ಚು ಮಾಡ್ತಾಯಿರ್ತೀವಿ. ಇವಾಗ ಒಂದು 5,000 6,000 ಅದಕ್ಕೆ ಇದಕ್ಕೆ ಆಚೆ ಹೋಯ್ತು ಬಂತು ಅಂತಂದರೆ ಖರ್ಚಾಗ್ಬಿಡುತ್ತೆ. ಇಲ್ಲಾಂದರೆ ಒಂದು ಹಬ್ಬಕ್ಕೆ ಅದೇ ಒಂದು ಬಟ್ಟೆ ತೊಗೊಳ್ಳಿ, ಒಂದು 5,000 6,000ಕ್ಕೆಲ್ಲ ಏನೂ ಬರೋದಿಲ್ಲ ನಿಜ ಹೇಳ್ಬೇಕಂತಂದರೆ. ಒಂದು ಸಲ ಇಬ್ಬರು ಬಟ್ಟೆ ತೊಗೊಂಡ್ರೆ ಅಮ್ಮಮ್ಮ ಅಂದ್ರೆ ಒಂದು 5,000 6,000 ಮೇಲೇ ಆಗುತ್ತೆ. ಸೊ ಈ ಥರ ಮಾಡಿಸೋದ್ರಿಂದ ಮನೇಲೂ ಕೂಡ ಒಳ್ಳೆಯದಾಗುತ್ತೆ, ಮನೇಲಿರೋರಿಗೂ ಒಳ್ಳೆಯದಾಗುತ್ತೆ. ನೀವು ಮಾಡಿಸಿ ಅಂತ ನಾನೇನು ಹೇಳ್ತಾ ಇಲ್ಲ ಮಾಡಿಸಿ ಅಂತ. ಯಾಕಂದರೆ ಮಾಡಿಸ್ತಾರೆ ಈ ಥರದ್ದೆಲ್ಲ ಮಾಡಿಸೋರು ತುಂಬ ಇದಕ್ಕಿಂತ ಗ್ರ್ಯಾಂಡಾಗೆ ಮಾಡಿಸ್ತಾ ಇರ್ತಾರೆ. ನಾವು ಸಿಂಪಲ್ಲಾಗಿ ಲಾಸ್ಟ್ ಟೈಮು ಕೂಡ ಇದೇ ಥರ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ವಿ. ಈ ಟೈಮು ಕೂಡ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ವಿ. ಯಾಕಂತಂದರೆ ಮನೇಲಿ ಫುಲ್ ಅಂದರೆ ಸ್ವಲ್ಪ ಸ್ಪೇಸು ತುಂಬ ಚೆನ್ನಾಗಿ ಹಾಲ್ ದೊಡ್ಡದಾಗಿದ್ದರೆ ಚೆನ್ನಾಗಿ ಮಾಡಿಸ್ಕೊಬೋದು. ಸ್ವಲ್ಪ ಚಿಕ್ಕದಾಗಿದ್ದರೆ ಸಿಂಪಲ್ಲಾಗಿ ನಾವು ಮಾಡ್ಕೊಬೇಕಾಗತ್ತೆ. ಸೊ ಅದರಿಂದ ಇದೊಂದು ಫುಲ್ಲು ವ್ಲಾಗ್ ಬರೀ ಪೂಜೆ ಅದು ಇದು ಇದೇ ಆಗಿಬಿಟ್ಟಿದೆ. ಇದೊಂದು ಮೆಮೊರಿ ಅಂದ್ರೂ ಇದೊಂದು ಮೆಮೊರಿಯಾಗಿ ನಾವು ಇಟ್ಟಿದ್ರೆ ಇದನ್ನು ಯಾವಾಗ ಬೇಕಾದರೂ ನಾವು ನೋಡ್ಬೋದು. ಬೇಜಾರಾಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ವೀಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ, ಏನೂ ಮಾಡೋಕ್ಕಾಗೋದಿಲ್ಲ. ಫುಲ್ಲು ಏನೇನು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅದನ್ನು ನಾನು ಫುಲ್ ಹಾಕಿ ವಾಯ್ಸ್ ಓವರ್ನ ನಾನು ಕೊಡ್ತಾಯಿದ್ದೀನಿ.
ಮತ್ತು ನೆಕ್ಸ್ಟ್ ವಿಡಿಯೋ ಬೇಬಿದು ಸಿಮ್ಟಮ್ಸ್ನ ನಾನು ಶೇರ್ ಮಾಡ್ಕೊತೀನಿ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್, ನನಗಾದ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನನಗೆ ಇದು ಪಕ್ಕ ಬಾಯ್ ಬೇಬಿ ಅಂತ ಅನಿಸಿದ್ದ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಇದನ್ನು ಕೇಳಿದ್ದಾರೆ ಕಾಮೆಂಟಲ್ಲಿ, ಅದರಿಂದ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಮತ್ತು ಪ್ಲೆಸೆಂಟಾ ಆ ಸೈಡು ಈ ಸೈಡು, ಅದು ಪ್ಲೆಸೆಂಟಾ ಸೈಡು ಅದು ಬೇರೆ. ಯಾಕಂದರೆ ಬೇಬಿ ಯಾವ ಒಂದು ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಅದು ಅದಕ್ಕೆ ಯಾವ ಕಂಫರ್ಟಬಲ್ ಆಗಿರುತ್ತೆ ಆ ಪೊಸಿಷನಲ್ಲಿ ಅದಿರುತ್ತೆ. ಪ್ಲೆಸೆಂಟಾದನ್ನ ನಾವು ಹೇಳೋಕ್ಕಾಗೋದಿಲ್ಲ, ಪೋಸ್ಟೀರಿಯರು ಅಥವಾ ಆ್ಯಂಟೀರಿಯರು ಅಂತಂದ್ಬಿಟ್ಟು. ಅದು ಬಿಟ್ಟು ಮಿಕ್ಕಿದ್ದು ತುಂಬ ಇದೆ, ಅದನ್ನು ನಾನು ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋ ಪಕ್ಕ ಬೇಬಿ ಬಾಯ್ದು ಸಿಮ್ಟಮ್ಸ್ ವೀಡಿಯೋನೇ ಆಗಿರುತ್ತೆ. ಮತ್ತು ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸಪೋರ್ಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಬೇರೆ ಯಾವ ಥರ ವೀಡಿಯೋಸ್ಗಳು ಬೇಕು ಅಂತ ಕಾಮೆಂಟ್ ಮಾಡಿ, ನಾನು ಅದೇ ರೀತಿ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಅದೆಲ್ಲ ಯೂಸ್ ಆಗೋ ಅಂಥದ್ದನ್ನೇ ನಾನು ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಏನಾದರೂ ಮಿಸ್ಟೇಕ್ಸ್ಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಯಾರೂ ಪರ್ಫೆಕ್ಟ್ ಅಲ್ಲ, ಎಲ್ಲರೂ ಒಂದರಲ್ಲಿ ಏನಾದರೂ ಒಂದೊಂದು ಮಿಸ್ಟೇಕ್ ಮಾಡ್ತಾನೆ ಇರ್ತಾರಲ್ವ. ಸೊ ಅದೇ ರೀತಿ ನನಗೆ ಎಷ್ಟು ಬರುತ್ತೋ ನಾನು ಆ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದು ಇದ್ರೂ ಕೂಡ ಹೇಳಿ, ಯಾಕಂದರೆ ನಾನು ಚೇಂಜ್ ಮಾಡ್ಕೊತೀನಿ. ಎಲ್ಲನೂ ಒಂದೇ ಸಲ ಕಲಿಯೋಕ್ಕಾಗೋದಿಲ್ಲ ಅಲ್ವಾ, ಒಂದೊಂದೇ ಕಲ್ತ್ಕೊಂಡು ಹೋಗಬೇಕು. ಅದೇ ರೀತಿ ನಾನು ಒಂದೊಂದೇ ಡೇ 1ಗಿಂತ ಇವಾಗ ಬೆಟರ್ ಆಗಿದೆ ನನ್ನ ವೀಡಿಯೋಸ್ಗಳು. ಅಂದರೆ ನನಗೆ ಒಂಥರ ಈಸಿ ಅಂತ ಆಗ್ತದೆ. ಡೇ 1ನಲ್ಲಿ ಫಸ್ಟ್ ವೀಡಿಯೋಸ್ ಎಲ್ಲ ಅಷ್ಟು ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಎಡಿಟ್ ಮಾಡೋದಕ್ಕೆಲ್ಲ ನನಗೇನು ಅಷ್ಟೊಂದೇನು ನನಗೆ ಕಷ್ಟ ಅನ್ನಿಸ್ತಾ ಇಲ್ಲ. ಸೊ ಅದೇ ರೀತಿ ಏನಾದರೂ ಇಂಪ್ರೂವ್ಮೆಂಟ್ ಆಗೋದಿದ್ದರೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಲ್ವ. ಆ ಇಂಪ್ರೂವ್ಮೆಂಟು ನಮ್ಗೆ ಯೂಸ್ ಆಗ್ತಾಯಿದೆ, ನೀವು ಹೇಳೋದು ನನಗೆ ಯೂಸ್ ಆಗ್ತಾಯಿದೆ ಅಂದರೆ ನಾನು ಅದನ್ನು ಮಾಡಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಒಂದು ಭಾವನೆ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸು, ಏನಾದರೂ ಚೇಂಜಸ್ ಇದ್ದರೆ ಹೇಳಿ. ಮತ್ತು ನಿಮ್ಮ ಕಡೆಯೂ ಇದೇ ಥರ ತೊಟ್ಲು ಶಾಸ್ತ್ರ ಮಾಡೋದ? ತೊಟ್ಲು ಶಾಸ್ತ್ರ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಕಡೆ ಒಂಥರ ಮಾಡ್ತಾರೆ, ನಮ್ಮ ಹಸ್ಬೆಂಡ್ ಮನೆ ಕಡೆ ಯಾವ ಥರ ಮಾಡ್ತಾರೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ನೀವು ಇದೇ ಥರ ಮಾಡ್ತೀರಾ ಅಂದರೆ, ಹೊಸ ತೊಟ್ಲಿಗೆ ಹಾಕಿಲ್ಲ ನಾವು, ಹೊಸ ತೊಟ್ಲಿಗೆ ಹಾಕಂಗಿಲ್ಲ ಅಂತ ಅಂದರು. ಸೊ ಅದರಿಂದ ಈ ಥರ ಅದೇ ರಾಗಿ ಗುಂಡುಗಳು ಬರುತ್ತಲ್ವ, ಅದನ್ನು 3 ಸತಿ ಈ ಥರ ಚೇಂಜ್ ಮಾಡಿ ರೊಟೇಟ್ ಮಾಡಿ ಅದನ್ನು ಮಲಗಿಸಿ ಅದನ್ನು ತೊಟ್ಲಿಗೆ ಹಾಕಿ ಅದನ್ನು ತೂಗಿ ಅದಾದ ನಂತರ ಅದನ್ನು ನನಗೆ ಕೊಡ್ತಾರೆ, ತಗೋ ನಿಮ್ಮ ಮಗು ಅಂತ ಅಂದ್ಬಿಟ್ಟು. ಸೊ ಅದಾದ ನೆಕ್ಸ್ಟ್ ನಾನು ನಿಜವಾದ ನನ್ನ ಮಗನ ಹಾಕಿ ಅದೇ ರೀತಿ ಮೇಲಿಂದ ಕೊಟ್ಟು ಕೆಳಗಡೆಯಿಂದ ತೊಗೊಂಡು ಮತ್ತೆ ತೊಟ್ಲಿಗೆ ಹಾಕಿ ಮತ್ತೆ ತೂಗೋದು, ಈ ರೀತಿ ಮಾಡ್ತಾರೆ. ನಮ್ಮ ಕಡೆ ಏನು ಮಾಡ್ತಾರೆ ಅಂತಂದರೆ, ಈ ಸೀರೆ ಬರುತ್ತಲ್ವ, ಸೀರೆಗೆ ಹಾಕಿ ತೂಗ್ತಾರೆ, ತೊಟ್ಲಿಗೆಲ್ಲ ಹಾಕೋದಿಲ್ಲ. ಕೆಲವೊಂದು ಮನೆಗಳಲ್ಲಿ ಹಾಕ್ತಾರೆ, ಗೊತ್ತಿಲ್ಲ ನನಗೆ. ನಮ್ಮ ಮನೆಯಲ್ಲಿ ಏನು ಮಾಡೋದು ಅಂತಂದರೆ, ಇದಕ್ಕೇನೆ ಹಾಕೋದೇನು, ಸೀರೆ ಬರುತ್ತಲ್ವ, ಸೀರೆ ಜೋಕಾಲಿ ಬರುತ್ತಲ್ವ, ಅದಕ್ಕೆ ಕಟ್ಟಿ ಅದನ್ನ ಪೂಜೆ ಮಾಡಿ, ಅದಂದರೆ ಗಂಡನ ಮನೆಗೆ ಹೋಗ್ಬಿಟ್ಟು ಅದನ್ನು ಸೀರೆ ಕಟ್ಟಿ ಅಲ್ಲಿ ಈ ಥರ ಶಾಸ್ತ್ರ ಎಲ್ಲ ಮಾಡಿ ಅದಾದ ನಂತರ ನಾಮಕರಣನ ಸ್ಟಾರ್ಟ್ ಮಾಡ್ಕೊತಾರೆ. ಬಟ್ ಇಲ್ಲಿ ಈ ಥರ ಇಲ್ಲ, ತೊಟ್ಲಿಗೆ ಹಾಕೋದು. ಇಲ್ಲಿ ಒಂದೊಂದು ರೀತಿ ಒಂದೊಂದು ಕಡೆಗಳಲ್ಲಿ ಒಂದೊಂದು ಥರ ಇರುತ್ತೆ. ಇವಾಗ ನನ್ನ ಮಗನ್ನ ಹಾಕೋದು, ತೊಟ್ಲಿಗೆ ಹಾಕಿ ತೂಗೋದು. ಅವನಿಗಂತೂ ತೊಟ್ಲು ಅಭ್ಯಾಸ ಇಲ್ಲ, ಇವಾಗ ಮಲಗಿಸಿದ್ರೂ ಭಯ ಪಡ್ತಾನೆ ಅವನು. ಅವನಿಗೇನಿದ್ರು ಬೆಡ್ ಮೇಲೆ ಮಲಗಿ ಅಭ್ಯಾಸ ಆಗಿಬಿಟ್ಟಿದೆ ಅವನಿಗೆ. ಒಂದೊಂದು ದಿವಸ ಅಂದರೆ ಡೇ ಟೈಮಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇರ್ಸೋಣ, ಸ್ವಲ್ಪ ತೂಗೋಣ ಅಂತಂದ್ರೂ ನೀರೋದೇ ಇಲ್ಲ, ಬೆಚ್ಚಿ ಬೀಳ್ತಾನೆ. ಅದಕ್ಕೆ ನಾವು ಸುಮ್ಮನೆ ಯಾಕೆ ತೊಟ್ಲು ತರೋದು ಅಂತಂದ್ಬಿಟ್ಟು ಹೊಸ ತೊಟ್ಲು ನಾವು ತೊಗೊಂಡು ಬಂದಿಲ್ಲ. ನೋಡೋಣ, ಇದೇನಾದರೂ ಅಭ್ಯಾಸ ಆದರೆ ಬೇರೆ ಯಾವುದಾದ್ರು ತೊಟ್ಲು ತರಬೇಕು. ಇಲ್ಲ ಅಂತಂದರೆ ಇದರಲ್ಲೇ ಆಡಿಸೋದು. ಅವನು ಇದರಲ್ಲೇ ಮಲ್ಕೋತಾ ಇಲ್ಲ, ಅವನಿಗೆ ಬೆಡ್ ಮೇಲೇ ಕಂಫರ್ಟಬಲ್. ನನ್ನ ಪಕ್ಕದಲ್ಲಿ ಮಲ್ಕೊಂಡ್ರೇ ಅವನಿಗೆ ಕಂಫರ್ಟಬಲ್ಲು. ಮತ್ತು ನಮ್ಮ ಮನೆಯ ಪುಟಾಣಿದು ನಾಮಕರಣ ಆಯಿತು. ಇವಾಗ ಇಲ್ಲಿ ಫೇಸು ಕಾಣಿಸ್ತಾ ಇದೆ, ಬಟ್ ಅದನ್ನು ನಾನು ಏನು ಮಾಡ್ತೀನಿ
ನಿಜವಾಗ್ಲೂ ಒಂದೊಂದು ಸತಿ ಗೊತ್ತಿರೋ ವರ್ಡ್ಗಳು ಬರೋದಿಲ್ಲ, ಆ ಥರ ಆಗಿಬಿಡುತ್ತೆ. ನಿಮಗೂ ಅದೇ ರೀತಿ ಆಗುತ್ತಾ ಕಾಮೆಂಟ್ ಮಾಡಿ. ನನಗೂ ಒಂದೊಂದು ಸಲ ಬಾಯಿ ತುದಿಲಿರುತ್ತೆ, ಹೇಳೋಕ್ಕೇ ಬರೋದಿಲ್ಲ ಆ ರೀತಿ. ಇವಾಗ ಅವನಿಗೆ 12 ಡೇಸ್ ಆಗಿದೆ ಅಲ್ವಾ, ಸೊ ಅದರಿಂದ ಇವಾಗಲೇ ಫೇಸ್ನ ತೋರಿಸೋದು ಬೇಡ ಅಂತ ಒಂದು 3 ಮಂತ್ಸ್ ಆಗಲಿ ಆಮೇಲೆ ತೋರಿಸೋಣ ಅಂತಂದ್ಬಿಟ್ಟು ನಮ್ಮ ಮನೇಲೂ ಇವಾಗ ತೋರಿಸೋದು ಬೇಡ ಬೇಬಿದು ಫೇಸು ಅಂತ ಇದ್ದಾರೆ. ಸೊ ಇನ್ನು ಅವ್ರು ಹೇಳಿದ ಮಾತನ್ನ ಕೇಳಬೇಕು, ಅವ್ರು ಹೇಳಿದ ಮಾತನ್ನ ಮೀರೋಕ್ಕಾಗೋದಿಲ್ಲ ಅಲ್ವಾ. ಸೊ ಅದರಿಂದ ಮತ್ತು ಎಲ್ಲರೂ ನನ್ನ ಮಗನಿಗೆ ಆಶೀರ್ವಾದ ಮಾಡಿ, ಮತ್ತು ನೇಮ್ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ವಾಯ್ಸು ಸ್ವಲ್ಪ ನಿಧಾನಕ್ಕೆ ಕೊಡ್ತಾಯಿದ್ದೀನಿ, ಸೊ ಅದರಿಂದ ಒಂಥರ ವಾಯ್ಸು ಸ್ವಲ್ಪ ಖರಾಬಾಗಿ ಬರ್ತಾಯಿದೆ ಅಂತ ಅನಿಸುತ್ತೆ. ದಯವಿಟ್ಟು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ನೋಡಿ, ವಿಡಿಯೋನ ಸಪೋರ್ಟ್ ಮಾಡಿ.